ಈಗ ಯಾರು ಆರ್ಐ ಮತ್ತು ಮಂಜು ಹೇಳಿದ್ದಾರೆ ಅದನ್ನ ಈಗಾಗಲೇ ನಾನು ಕ್ರಮ ಕೈಗೊಳ್ಳಿಕ್ಕೆ ನಾನು ಹೇಳಿದ್ದೀನಿ. ಯಾರು ಏಜೆಂಟ್ಗಳಿದ್ದಾರೆ ಅವನು ಕೂಡ ನಾನು ಏನ್ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಪೊಲೀಸ್ ಅವರು ಮತ್ತು ನಮ್ಮ ಕಾರ್ಪೊರೇಷನ್ ಅವರೆಲ್ಲ ಸೇರಿ ಕ್ರಮ ಕೈಗೊಳ್ತಾರೆ. ಸ್ಕೈ ವಾಕ್ ವಿಚಾರದಲ್ಲಿ ಕೆಲವು ಪ್ರಸ್ತಾವನೆ ಮಾಡಿದ್ರಿ KR ಪುರಂದಲ್ಲಿ, ಅದನ್ನ ಎಕ್ಸ್ಟೆಂಡ್ ಬೇಕು ಅಂತ ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ಮತ್ತು ಸಮಾಧಿ ಬಗ್ಗೆ ಕೇಳಿದ್ದೀರಿ ಕೆಲವರು. ಆಮೇಲೆ ಕೆಲವರೆಲ್ಲ ರೋಡ್ಗಳಲ್ಲೆಲ್ಲ ಒತ್ತುವರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂದಕ್ಕೆ ಇಡೀ ರಾಜ್ಯದ ಎಲ್ಲ ಪಂಚಾಯತಿ ಇರ್ಬೋದು, CMC ಏರಿಯಾ ಇರ್ಬೋದು, ಮುನ್ಸಿಪಾಲಿಟಿ ಎಲ್ಲೆಲ್ಲಿ ರೋಡ್ಗಳಿದೆ ಆ ರೋಡ್ಗಳನ್ನೆಲ್ಲ ಗೌರ್ಮೆಂಟ್ ರೋಡ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಸೂಕ್ತ ಕ್ರಮವನ್ನ ಈಗಾಗಲೇ ಬೆಂಗಳೂರು ನಗರದಲ್ಲಿ ದಾಖಲೆ ತಂದಿದ್ದೀನಿ. ಇಡೀ ರಾಜ್ಯದಲ್ಲಿ ಆ ಕೆಲಸ ಮಾಡ್ಲಿಕ್ಕೆ ನಮ್ಮ RDPR ಅಧಿಕಾರಿಗಳಿಗೆ ಮತ್ತು ನಮ್ಮ ಮುನ್ಸಿಪಾಲಿಟಿಗಳಿಗೆ ಆ ತೀರ್ಮಾನವನ್ನ ನಾನು ಮಾಡ್ತೇನೆ. ಬೆಂಗಳೂರು ಸುತ್ತಮುತ್ತಲು ನನ್ನ ಕೈಲೇ ಇದೆ, ನಾನೇ ಆ ಕೆಲಸವನ್ನ ನಾನು ಮಾಡ್ತೇನೆ. ಫುಟ್ಪಾತ್ ಕ್ಲಿಯರ್ ಬಗ್ಗೆ ಮತ್ತು ಫುಟ್ಪಾತ್ ನಲ್ಲಿ ಕಂಬಳಿ ಮಾರೋದ್ ಬಗ್ಗೆ ಹೇಳಿದ್ದೀನಿ. ಈಗಾಗಲೇ ಬೆಂಗಳೂರು ನಗರದ ಹೇಳಿದ್ದೀರಿ. ಬೆಂಗಳೂರು ನಗರದಲ್ಲಿ ಸುಮಾರು 30,000 ಜನ ಫುಟ್ಪಾತ್ ಅಲ್ಲಿ ಕೆಲಸ ಮಾಡೋರು ಫುಟ್ಪಾತ್ ಅಲ್ಲಿ ಅಂಗಡಿ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಒಂದು ತಳ್ಳೋ ಗಾಡಿ ಕೊಡೋದು. ಕೆಲವರು ದುಡ್ಡು ಕಟ್ಟಿದ್ರೆ, ಕೆಲವರು 10% 20% ಕಟ್ಟಿದ್ರೆ ಅವ್ರಿಗೊಂದು ವಾರ ಕೂಡ ಉಚಿತವಾಗಿ ಕೊಡೋದು. ವ್ಯಾಪಾರ ಮಾಡ್ಬಿಟ್ಟು ರಾತ್ರಿ ಹೊತ್ತು ತೆಗೆದುಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ನೀವೆಲ್ಲ ಕೂಡ ಮುಂದಕ್ಕೆ ಎನ್ಕರೇಜ್ಮೆಂಟ್ಗಳು ಜಾಸ್ತಿ ಇದೆ. ಇಲ್ಲೆಲ್ಲ ನಾನು ಗಮನಿಸಿದ್ದೇನೆ. ಒಬ್ಬೊಬ್ರು 5, 6, 7, 30, 40 ಸೈಟ್ ಪಡ್ಕೊಂಡು ಕಟ್ಟಿದ್ದಾರೆ ಅಂತ. ಮುಂದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಬಂದಿದೆ. ಯಾರಿಗೂ ಕೂಡ ಆ ತರ ಕಟ್ಟಲಿಕ್ಕೆ ಅವಕಾಶ ಕಟ್ಟಿದ್ರೆ ಸರ್ಕಾರ ಅದನ್ನ ಒಡೆದಾಕುವಂತ ಕೆಲಸ ಮುಂದಿನ ದಿನದಲ್ಲಿ ಅನಿವಾರ್ಯತೆಯಿಂದ ಮಾಡಬೇಕಾಗ್ತದೆ. ಈಗ 30-40 ವರೆಗೂ ಕೂಡ ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಹೋದ್ರು, ಖಾತೆ ಇಲ್ಲದೆ ಹೋದ್ರು, ಇದನ್ನ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಹೋದ್ರು ಕರೆಂಟ್ ಕೊಡಕ್ಕೆ ತೀರ್ಮಾನ ಮಾಡಿದೀವಿ. ಆದ್ರೆ ಮುಂದಕ್ಕೆ ಯಾರು ಕೂಡ ಆ ತರ ಕಟ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕೂಡ ಕಂಪಲ್ಸರಿ ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಳ್ಳೇಬೇಕು. 50-40 ಮಾಡಿ, 30-40 ಮಾಡಿ, ಯಾವ್ದೇ ಆಗಲಿ ಕಂಪಲ್ಸರಿ. ಇವತ್ತೇನೋ ಸದ್ಯಕ್ಕೆ ನಿಮ್ಗೆ ಅವಕಾಶ ಮಾಡ್ಕೊಟ್ಟಿದೀವಿ ಅಂತ ಅದು ಕಂಟಿನ್ಯೂ ಆಯ್ತದೆ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಬೇರೆ ಬಿಲ್ಡಿಂಗ್ ನ ಕಟ್ಟಿದ್ರೆ ನಾವು ಅದಕ್ಕೆ ಅನುಮತಿಯನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಕಾನೂನು ಚೌಕಟ್ಟಲ್ಲಿ ಏನು ನಮ್ಮ ಕಾನೂನು ಇದೆ, ಎಷ್ಟು ಕಟ್ಟಬೇಕು, G+2 G+3 ಕಟ್ಟಬೇಕು, ಅಷ್ಟು ಮಾತ್ರ ಅವಕಾಶ ಇದೆ. ಮತ್ತು ಸುತ್ತಲೂ ಏನು ಜಾಗ ಬಿಡಬೇಕು ಅಂತ ಹೇಳ್ತೀರಿ, ಅದಕ್ಕೂ ಕೂಡ ನಾವು ನಿಯಂತ್ರಣವನ್ನ ನಾವು ತರ್ತೇವೆ. ಜಾಸ್ತಿ ಸಡ್ಲಿಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಪಕ್ಕದಲ್ಲಿ ಗಾಳಿ ಇರಬೇಕು, ಸುತ್ತಮುತ್ತಲು ಗಿಡಗಳನ್ನ ನೆಲ್ಕೊಳ್ಳಿಕ್ಕೆ ಜಾಗ ಇರಬೇಕು. ಆ ದೃಷ್ಟಿಯಿಂದ ಹಸಿರನ್ನ ನೀವೆಲ್ಲ ಕಾಪಾಡಬೇಕು. ನೀರು ಕೂಡ ನಿಮ್ಮ ಸೈಟ್ ನಲ್ಲಿ ಮಳೆ ನೀರು ಬಂದದ್ದು ಭೂಮಿ ಒಳಗಡೆ ಹೋಗ್ಬೇಕು. ಅದಕ್ಕೆ ಏನೇನು ವ್ಯವಸ್ಥೆ ಮಾಡ್ಬೇಕು ಆ ಕೆಲಸವನ್ನೆಲ್ಲ ಮಾಡ್ಬೇಕು. ರೋಡ್ಗೆ ನಮ್ ಜಾಗ ಇದೆ ಅಂದ್ಬಿಟ್ಟು ಕಂಪ್ಲೀಟ್ ರೋಡ್ಗೆ ಕಟ್ಬಿಟ್ರೆ, ರೋಡ್ಗೆ ಮುಂದೆ ಜಾಗನೇ ಬಿಡದೆ ಕಟ್ಟಿದ್ರೆ ಅದಕ್ಕೆಲ್ಲ ಕಾನೂನು ಸುಪ್ರೀಂ ಕೋರ್ಟ್ ಈಗ ಆದೇಶ ಕೊಟ್ಬಿಟ್ಟಿದೆ. ಎಲ್ಲ ಆಫೀಸರ್ಗಳಿಗೆ ನಮ್ಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾರಿಗೆ ಇವತ್ತು ನನ್ನನ್ನ ಭೇಟಿ ಮಾಡಕ್ಕಾಗಿಲ್ಲ, ವಿಚಾರ ತಿಳಿಸಕ್ಕಾಗಿಲ್ಲ, 1533 ಇದೆ. ಅದಕ್ಕೆ ನೀವು ಮತ್ತೆ ಗ್ರೀವೆನ್ಸಸ್ ಕಳಿಸ್ಬೇಕು. ನಿಮ್ಮಲ್ಲೇ ಒಂದು ಹೊಸ ಕಾರ್ಪೊರೇಷನ್ ಆಫೀಸು ಮಹದೇವಪುರ ಮತ್ತು KR ಪುರ ಎರಡೂ ಸೇರಿ ಒಂದು ಹೊಸ ಕಾರ್ಪೊರೇಷನ್ ಆಫೀಸು ಈಗ ಟೆಂಪರರಿಯಾಗಿ ಅಲ್ಲಿ ನಡೆಸ್ತಾ ಇದ್ದಾರೆ. ಎಲ್ಲಿ ನಡೆಸ್ತಾ ಇದ್ರಮ್ಮ? ಮಹದೇವಪುರ ಆಫೀಸಲ್ಲಿ ನಡೆಸ್ತಾ ಇದ್ದಾರೆ. ಮುಂದಕ್ಕೆ ಕಾರ್ಪೊರೇಷನ್ ಆಫೀಸು ಒಂದು ಹೊಸ ಕಟ್ಟಡ ಬರ್ತದೆ. ಅಲ್ಲೇ ನಿಮ್ಮ ಕಾರ್ಪೊರೇಷನ್ ಆಫೀಸು, ಅಲ್ಲೇ ನಿಮ್ಮ ಜನ ಸೇವೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ನಿಮ್ಮ ಸ್ಥಳೀಯ ಮುಖಂಡಗಳ ಹತ್ರ ಚರ್ಚೆ ಮಾಡ್ತೇನೆ. ಎಲ್ಲಿ ಜಾಗ ಇದೆ ಅದನ್ನು ಪರಿಶೀಲನೆ ಮಾಡ್ತೇನೆ. ನೋಡಿ ಸ್ವಲ್ಪ ವಿಸ್ತಾರವಾಗಿರುವಂತ ಜಾಗದಲ್ಲಿ ಕಟ್ಟುವಂತ ಕೆಲಸವನ್ನ ನಾವು 2 ವರ್ಷದಲ್ಲಿ ನಾವು ಮುಗಿಸ್ತೇವೆ. ಇಷ್ಟೆಲ್ಲ ಬಂದು ನೀವೆಲ್ಲ ಸಾರ್ವಜನಿಕರು ಸಹಾಯ ಮಾಡಿದಿರಿ. ಬಹಳ ಜನ ನಮ್ಮ ಕಾರ್ಯಕರ್ತರು ನುಗ್ಗಿ ಇವರೆಲ್ಲ ನಿಮ್ಗೆ ತೊಂದರೆ ಮಾಡಿದ್ದಾರೆ. ದಯವಿಟ್ಟು ಕ್ಷಮಿಸ್ಬೇಕು. ಅವ್ರ ಉತ್ಸಾಹ ಏನ್ ಮಾಡ್ತೀರಿ, ವಿಧಿ ಇಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಇಲ್ಲಿ. ಗ್ಯಾರಂಟಿಗಳೆಲ್ಲ ತಲುಪ್ತಾ ಇದೆ. ನೀವೆಲ್ಲ ಕೂಡ ಮುಂದಕ್ಕೆ ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ ಹೇಳ್ತೀನಿ. ಇನ್ನೊಂದ್ ದಿನ ನಾನು ಬರೀ IT-BT ಅವ್ರನ್ನ ಮಾತ್ರ ಕರೆಸಿ ಪ್ರತ್ಯೇಕವಾಗಿ ಮಹದೇವಪುರ KR ಪುರದಲ್ಲಿ ಕರೆಸಿ ಈ ಔಟರ್ ರಿಂಗ್ ರೋಡ್ ಮತ್ತು ಏನೇನ್ ಸಂಸ್ಥೆಗಳಿದೆ ಅವ್ರಿಗೆ ನಾನು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು, IT ಮಿನಿಸ್ಟ್ರು, ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರು ಅವ್ರು ಕರೆದು ಪ್ರತ್ಯೇಕವಾಗಿ ಅವ್ರ ಹತ್ರ ಮಾತಾಡ್ತೀನಿ. ನೀವ್ ಯಾರು ಬರಬಾರ್ದು, ನಿಮ್ಗೆ ಈಗ ಅವಕಾಶ ಕೊಟ್ಟಿದೀವಿ. ಅವ್ರದ್ದು ಏನೇನು ಗ್ರೀವೆನ್ಸಸ್ ಇದೆ ಮತ್ತೆ ಅವ್ರನ್ನ ಕೇಳ್ತೀವಿ, ಆ ಕೆಲಸ ಮಾಡ್ತೀವಿ. ಟೀಕೆ ಟಿಪ್ಪಣಿ ಮಾಡೋರ್ಗೆ ನಮ್ ಕೆಲಸನೇ ಉತ್ತರ ಕೊಡ್ತದೆ. ನಾವೇನ್ ತಲೆ ಏನ್ ಕೆಡ್ಸ್ಕೊಡುದಿಲ್ಲ. ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಭಗವಂತ ನೀವೆಲ್ಲ ಆಶೀರ್ವಾದ ಮಾಡಿದಿರಿ.
ನಾವು ನಿಮ್ ಡ್ಯೂಟಿ ನಾವು ಮಾಡ್ತಾ ಇದೀವಿ. ನಮ್ಮ ಶಾಸಕರು ಬಂದಿದ್ದಾರೆ, ಬಹಳ ಸಂತೋಷ. ಅವರು ಕೂಡ ನನಗೆ ಅನೇಕ ಸಂದರ್ಭದಲ್ಲಿ ಅವರ ವಿಚಾರವನ್ನ ತಿಳಿಸಿದ್ದಾರೆ. ಎಲ್ಲ ನಮ್ಮ ಲೀಡರ್ಗಳು ಶ್ರೀನಿವಾಸ್ ಇರ್ಬೋದು, ಪೂರ್ಣಿಮಾ ಇರ್ಬೋದು, ಮೋಹನ್ ಇರ್ಬೋದು, ಬೇರೆ ನಮ್ಮ ಎಲ್ಲಾ ಲೀಡರ್ಸ್, ರಾಜೀವ್ ಗೌಡ್ರು ಆದಿಯಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ಆಗಾಗ ನನ್ನನ್ನ ಭೇಟಿ ಮಾಡಿ ನನ್ನ ಸಮಸ್ಯೆ ತಿಳಿಸ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ನಿಮ್ ಏನೇ ಸಮಸ್ಯೆಯನ್ನ ಅವ್ರ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ತಲುಪಿಸೋಂತ ಕೆಲಸ ತಾವೆಲ್ಲ ಮಾಡ್ಬೇಕು. ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟದಕ್ಕೆ ಅಭಿನಂದಿಸ್ತೇನೆ. ಮುಂದಕ್ಕೆ ಯಾವುದೇ ವಾರ್ಡ್ ಅಲ್ಲಿ ದಯವಿಟ್ಟು ನೀವು ಸಾಲಕರ ಅವಕಾಶ ಮಾಡ್ಕೊಡಿ. ಕಾರ್ಯಕರ್ತರನ್ನ ಬೇರೆ ಸಂದರ್ಭದಲ್ಲಿ ನಿಮ್ನೆಲ್ಲ ಭೇಟಿ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ನಮಸ್ಕಾರ.